What the hell is this checking? ಮಿಸ್ಟರ್, ಟೇಕ್ ಪೇಷನ್ಸ್. ಚೆಕ್ ಮಾಡದೆ ಬಿಟ್ರೆ ಟೆರರಿಸ್ಟ್ಗಳು ನೀವು ಹೋಗೋ ಫ್ಲೈಟ್ನೇ ಬ್ಲಾಸ್ಟ್ ಮಾಡ್ಬೋದು. Oh my God! Continue. ಲೈಸೆನ್ಸ್ ತೋರಿಸು. ಎಲ್ಲಿಗೆ ಹೋಗ್ತಾ ಇದ್ದೀರಾ? ದುಬೈ. ಎಲ್ಲಿ? ಪಾಸ್ಪೋರ್ಟ್ ತೋರಿಸಿ. ಆಕ್ಚುಲಿ ನಾನು ಹೋಮ್ ಮಿನಿಸ್ಟರ್ ಅಳಿಯ. ಓಹ್ ಸಾರಿ ಸರ್, ನೀವಿನ್ನೂ ನೋಡಿ. ಥ್ಯಾಂಕ್ಸ್. ಪೊಲೀಸ್ನವರು ಒಳಗದಿ, ಕಳ್ಳರು ಹೊರಗದ. ಲಘುನ ನಿಮ್ ಕೆಲಸ ಮುಗಿಸಿ ನಮ್ಮನ್ನು ಬಿಡುಗಡೆ ಮಾಡ್ರಿ ಅಪ್ಪ. ನಮ್ಮ ಉಚ್ಚೆ ವಾಸನೆ ನಮಗ ಕುಡಿಯಕ್ ಆಗವಲ್ದು. ಏನಾಯ್ತು? ನೋಡ್ತಾ ಇದೀನಿ. ಏನಾಯ್ತು ಅಣ್ಣ? ಏನ್ ಪ್ರಾಬ್ಲಮ್ ಅಂತ ಗೊತ್ತಾಗ್ತಾ ಇಲ್ಲ. ಟೈಮ್ ವೇಸ್ಟ್ ಮಾಡ್ದೆ, ಟ್ಯಾಕ್ಸಿಲಿ ಹೋಗೋದು ಒಳ್ಳೇದು. ಸೈಲೆಂಟ್ ಆಗಿ ಸ್ಪೀಡ್ ಆಗಿ ನಮ್ಮನ್ನ ಏರ್ಪೋರ್ಟ್ ಡ್ರಾಪ್ ಮಾಡೋ. ಹಲೋ ಮಂಜಣ್ಣ, ಪ್ಲಾನ್ ಎ ಪ್ರಕಾರ ಅವರೆಲ್ಲ ಕಿಟ್ಟಿ ಗಾಡಿ ಹತ್ತಿದ್ದಾರೆ. ಸರ್ ನಾನು ತುಂಬಾ ಒಳ್ಳೆ ಹುಡುಗ ಸರ್, ಲೈಫಲ್ಲಿ ಏನೋ ಅಚೀವ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ಸರ್. ಸರ್ ಗನ್ನು, ಅಯ್ಯೋ ಸರ್ ಅಯ್ಯೋ ಸರ್, ಇಲ್ಲಿ ನೋಡಿ ಸರ್, ನನ್ನ ಕೈ ಕಾಲ ನಡುಗ್ತಾ ಇದೆ ಸರ್. ಸರ್ ನಿಮ್ ಕಾಲ್ ಮುಗಿದ್ದೀನಿ, ದಯವಿಟ್ಟು ಗನ್ನೆ ತೊಳಗಡೆ ಇಟ್ಕೊಳ್ಳಿ ಸರ್. ನಂಗೆ ತುಂಬಾ ಭಯ ಸರ್. ಸರ್ ಅಂತ ಹುಡುಗ ಅಲ್ಲ ಸರ್ ನಾನು. ಸರ್ ಥ್ಯಾಂಕ್ ಯು ಸರ್. ಸರ್ ಇದೇನು ಸರ್, ನಾವು ಸ್ಟ್ರೈಟ್ ಹೋಗ್ಬೇಕು, ಪೊಲೀಸ್ ಒಬ್ಬರು ಅಡ್ಡ ನಿಂತವ್ರಲ್ಲ ಸರ್. ಏ ಇಡಿಯಟ್, ಕೈ ತೋರ್ಸದ್ ಕಾಣ್ತಾ ಇಲ್ಲ, ಲೆಫ್ಟ್ ತಗೋ. ಓಕೆ ಸರ್, ಸಾರಿ ಸರ್. ಹಲೋ ಮಂಜಣ್ಣ, ಪ್ಲಾನ್ ಬಿ ಸಕ್ಸಸ್. ಏಯ್, ಇಲ್ಲಿ ಯಾಕೆ ಹೋಗ್ತಾ ಇದ್ಯಾ? ಏರ್ಪೋರ್ಟ್ ಹಿಂದೆ ಇದೆ. ನಿನ್ನ ಸಾವು ಮುಂದೆ ಇದೆ. ನಾನೇ ಕಣ ಝೆಡ್. ಗುಡ್, ವೆರಿ ಗುಡ್. ಝೆಡ್ ಅಂದ್ರೆ ಯಾರೋ ಬಚ್ಚಿಟ್ಕೊಂಡು ಹೊಡೆಯೋ ನರಿ ಅನ್ಕೊಂಡಿದ್ದೆ, ಆದ್ರೆ ಇಷ್ಟು ಡೇರಿಂಗ್ ಆಗಿ ನನ್ನ ಎದುರಿಗೆ ನಿಂತಿದ್ಯಾ ಅಂದ್ರೆ ಐ ಲವ್ ಯು. ಹಾಗಂತ ನಾನು ನಿನ್ನ ಬಿಟ್ಬಿಡ್ತೀನಿ ಅನ್ಕೋಬೇಡ. ಐ ವುಡ್ ಲವ್ ಟು ಕಿಲ್ ಯು. Guys, I will give you 60 seconds to kill this guy. And your time starts. ಮಾಮ, ಆ ಡಾನ್ ಹೆಂಡತಿ ಬಾತ್ಕೊಳ್ಳಿ ಡುಮ್ಮ ಅನಿಸ್ದ ಇಲ್ಲ ಇನ್ನ ಇಟ್ಕೊಂಡು ಜಲ್ಸಿಸ್ತಾ ಇದ್ಯಾ? ಏಯ್ ಕಿಟ್ಟಿ ಕಲ್ ಫೋನ್ ಕೊಡ. ಹೇಳಿ ಬಾಸ್. ಕಿಟೆ, ರಿಲ್ಯಾಕ್ಸ್ ಆಗ್ಬೇಡಿ. ಪೊಲೀಸು ನಿಮ್ಮನ್ನ ಗುರ್ತಿಡಕ್ಕಿಂತ ಮುಂಚೆನೆ ನೀವೆಲ್ಲರೂ ಫ್ಲೈಟ್ ಹತ್ಬೇಕು. ನಾಳೆ ಸಂಜೆ 7 ಗಂಟೆ ಫ್ಲೈಟ್ಗೆ
ಎಲ್ರಿಗೂ ಟಿಕೆಟ್ ಬುಕ್ ಆಗಿದೆ. ಅಯ್ಯಯ್ಯೋ, ಏನಾಯ್ತಮ್ಮ? ಮನೇಲಿದ್ದ ಹಣ್ಣೆಲ್ಲ ವಾಚ್ಮನ್ ಮಕ್ಕಳಿಗೆ ಕೊಟ್ಬಿಟ್ ಬರೋಣ ಅಂತಿದ್ದೆ, ಮರ್ತೇ ಹೋಯ್ತು ಕಣೋ. ಅಯ್ಯೋ ಅಮ್ಮ, ನೀವಂತೂ ನನ್ನ ಹೆದರ್ಸಿ ಬಿಟ್ರಿ. ಹೆದರಿಕೆನಾ? ಯಾಕೆ? ಹಾ, ಫಾರಿನ್ಗೆ ನಾಟಿ ಕೋಳಿ ತಗೊಂಡ್ ಹೋಗ್ಬೇಕು ಅಂತ ಈಗೆಲ್ಲಿ ನಡಿ ಮಾರ್ಕೆಟ್ ಹೋಗೋಣ ಅನ್ಬಿಡ್ತಿರೋ ಅಂತ. ಫಾರಿನಲ್ಲೂ ಸಂತೆ ಹುಡ್ಕೊಂಡು ಕೋಳಿ ಹಿಡಿಯಕ್ ಹೋಗ್ಬಿಟ್ಟಿ, ಆಮೇಲೆ ಕೋಳಿ ಕಥೆನೆ ಮರ್ತಿಲ್ಲ. ಕೃಷ್ಣಮೂರ್ತಿ ಅಲಿಯಾಸ್ ಝೆಡ್ ಸರೆಂಡರ್ ಆದ್ರೆ ಸರ್ವೈವ್ ವಾಕ್ಯ. ಏನು ಕಿಟ್ಟಿದೆಲ್ಲ? ಅದೇಮ್ಮ, ನನಗೂ ಏನು ಗೊತ್ತಾಗ್ತಿಲ್ಲ. ತಾಳ್ ನೋಡ್ಕೊಂಡ್ ಬರ್ತೀನಿ. ಸಾಹೇಬ್ರೆ, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ. ಇವ್ ನನ್ ಮಗ ಕಿಟ್ಟಿ ಅಂತ. ಅಮ್ಮ, ದಯವಿಟ್ಟು ಆಟ ಬರಬೇಡಿ. ನಿಮ್ ಮಗ ದೊಡ್ಡ ಕ್ರಿಮಿನಲ್. ಏನ್ ಸರ್ ಈಗ ಮಾತಾಡ್ತಾ ಇದ್ದೀರಾ? ನಾನ್ ಸರ್ ಕಿಟ್ಟಿ, ಅವತ್ ಫ್ಯಾಷನ್ ಶೋ ನಲ್ಲಿ ಸಿಕ್ಕಿದ್ನಲ್ಲ, ಮಿಸ್ಟರ್ ವರ್ಲ್ಡ್ ಆಗೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಅಂದಿದ್ದಕ್ಕೆ ನಿಮ್ಮಂತವ್ರು ನಮ್ ಡಿಪಾರ್ಟ್ಮೆಂಟ್ ಬೇಕು ಅಂದ್ರಲ್ಲ ಸರ್. ಸರ್ ಏನ್ ಸರ್ ಇದಲ್ಲ, ನಂಗೆ ಒಂದು ಅರ್ಥನೇ ಆಗ್ತಿಲ್ಲ. ಏನೋ ಇದು? ನೀನು ಒಳ್ಳೆ ನಟ ಅಂತ ಈಗಾಗಲೇ ನಮಗ್ ಗೊತ್ತಾಗಿದೆ. ಆಕ್ಟಿಂಗ್ ಸ್ಟಾಪ್ ಮಾಡಿ ಸರೆಂಡರ್ ಆಗು. ನಿನ್ನ ಇಡೀ ಗ್ಯಾಂಗ್, ಮೊಬೈಲ್ ಮಂಜ, ಸೈಬರ್ ಸರ್ವಣ ಎಲ್ರೂ ಸರೆಂಡರ್ ಆಗದೆ ಇದ್ದಿದ್ದಕ್ಕೆ ಸತ್ತಿದ್ದಾರೆ. ನಿನಗೂ ಅದೇ ಗತಿ ಆಗ್ಬೇಕಾ? ಸಾಹೇಬ್ರೆ, ಸಾಹೇಬ್ರೆ, ಕೈ ಮುಗಿತೀನಿ. ನಿಮ್ಗೆ ಯಾರು ಸುಳ್ಳು ಹೇಳಿದ್ದಾರೆ. ನನ್ ಮಗ ಯಾವತ್ತು ಯಾರಿಗೂ ಚೂರು ನೋವು ಮಾಡಿದನಲ್ಲ. ನಂಬಿ. ಡಿಜಿಪಿ, ನಾನೇ ಝೆಡ್ ಅನ್ನೋದಕ್ಕೆ ನಿಮ್ಮ ಹತ್ರ ಸಾಕ್ಷಿ ಏನಿದೆ? ಚೇತನ್. ಎಸ್ ಸರ್. ಹೌದು ಸರ್, ಕಿಡ್ನಿ ಅಲಿಯಾಸ್ ಜಿಮ್ ಕಿಡ್ನಿ ಝೆಡ್. ನನಗೆ ಸ್ಪಾನ್ಸರ್ ಮಾಡಕ್ ಗೊತ್ತಾಗಲಿಲ್ಲ ಸರ್. ಗೊತ್ತಾದ್ಮೇಲೆ ದೇಶ ಬಿಟ್ಟು ದೂರ ಬಂದು ನಿಮ್ಗೆ MMS ಮಾಡ್ತಾ ಇದ್ದೀನಿ ಸರ್. ಆ ಕಿಡ್ನಿ ಜಿಮ್ ಚೆಕ್ ಮಾಡಿದ್ರೆ ನಿಮ್ಗೆ ವೆಪನ್ ಸಿಗುತ್ತೆ. ಆಮೇಲೆ ಮೊಬೈಲ್ ಮಂಚ, ಅವನ್ ಶಾಪಲ್ಲಿ ನಿಮ್ಗೆ ಬಾಂಬ್ ಮಾಡೋ ಮೆಟೀರಿಯಲ್ ಸಿಗುತ್ತೆ. ಆಮೇಲೆ ಶರವಣ್ ಸೈಬರ್ ಕೆಫೆಲಿ ಮರ್ಡರ್ ವಿಡಿಯೋಗಳೆಲ್ಲ ಸಿಗುತ್ತೆ ಸರ್. ಇವತ್ತು ಸರ್ ಜಿಮ್ ಕಿಡ್ನಿ ಆ ಡಾನ್ ಜೆಪಿನ ಮುಗಿಸ್ಬಿಟ್ಟು ಅವನು ದೇಶ ಬಿಟ್ಟು ಹೋಗೋ ಪ್ಲಾನ್ ಇದ್ದಾನೆ ಸರ್. ನೀರು ಇವತ್ತು ಅವನು ಹಿಡಿದ್ಬಿಟ್ರೆ ನಮ್ಮ ದೇಶಕ್ಕೆ ದೊಡ್ಡ ಸೇವೆ ಮಾಡ್ದಂಗಾಗುತ್ತೆ ಸರ್. ಒಂದೇ ಮಾತರಂ ಬೋಲೋ ಭಾರತ್ ಮಾತಾ ಕಿ ಜೈ. ಈಗೇನಂತೀಯ ಮಿಸ್ಟರ್ ಝೆಡ್ ಅಲಿಯಾಸ್ ಕಿಟ್ಟಿ? ನೂರು ಜನ ಅಪರಾಧಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಆದ್ರೆ ಒಬ್ಬ ನಿರಪರಾಧಿಗೆ ಶಿಕ್ಷೆ ಆಗ್ಬಾರ್ದು ಅಂತ ಕಾನೂನು ಹೇಳುತ್ತೆ. ಮರ್ಯಾದೆಯಾಗಿ ನಾನು ಹೋಗೋದ್ ಬಿಟ್ರೆ ಇವನ್ನೇ ಬಿಡ್ತೀನಿ. ನೋ, ಡೋಂಟ್ ವೇಸ್ಟ್ ಮೈ ಟೈಮ್. ನಾನ್ ಸಾಯಕ್ ಮುಂಚೆ ಖಂಡಿತವಾಗ್ಲೂ 10 ಜನನಾದ್ರೂ ಸಾಯಿಸ್ತೀನಿ. Put your guns down. ಅಮ್ಮ, ಬೇವು ಬ್ಯಾನತ್ತು ಮೇಡಮ್ ಬನ್ನಿ.
ಏನಾಯ್ತು? ಪಂಚರ್ ಆಗಿದೆ. ಸಮಂತ ಮುಂದ್ ಕರ್ಕೋ. ಅಮ್ಮ ಅಮ್ಮ ಬಾ ಜಲ್ದಿ. ಸಮಂತ ಹುಷಾರ್. ಬೇಗ ಬಾಮ್ಮ, ಟೈಮ್ ಆಗೋಯ್ತಮ್ಮ ಫ್ಲೈಟ್ಗೆ. ಬರಲ್ಲ, ಅಮ್ಮ ಏನ್ ಹೇಳ್ತಿದ್ಯಾ? ನನ್ ಮಗ ದೊಡ್ಡ ಮನುಷ್ಯ ಆಗ್ತಾ ಇದ್ದಾನೆ ಅಂತ ಹೆಮ್ಮೆ ಪಡ್ತಾ ಇದ್ದೆ. ನೀನೊಬ್ಬ ಕೊಲೆಗಾರ. ನಿನ್ ಕಾಲಿಗೆ ಬೀಳ್ತೀನಿ, ದಯವಿಟ್ಟು ಬಾಮ್ಮ. ಆಮೇಲೆ ಹೆಂಗೆ ಹೇಳ್ತಾಗಲ್ಲ ಕೇಳ್ತೀನಮ್ಮ, ಪ್ಲೀಸ್ ಅಮ್ಮ. ನೀನ್ ಇಲ್ಲಿವರೆಗೆ ಮಾಡಿದ್ದು ಸಾಕಪ್ಪ. ನನ್ನ ಮಗನ ಹೆತ್ತ ತಪ್ಪಿಗೆ ನಾನು ನಿನ್ ಕಾಲಿಗೆ ಬೀಳ್ತೀನಿ. ಹೋಗು. ಅಣ್ಣ ಪೊಲೀಸ್ನವ್ರು ಕವರ್ ಆಗ್ತೀರಾ, ಬೇಗ ಬರೋಣ. ಅಣ್ಣ ಬೇಗ ಬರೋಣ. ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೋ, ಕೈ ಬಂದಿರೋ ತುತ್ತು ಬಾಯಿ ಬರೋ ಟೈಮಲ್ಲಿ ದಯವಿಟ್ಟು ಅಡ್ಗಾಲ ಹಾಕ್ಬೇಡಮ್ಮ, ಪ್ಲೀಸ್. ನನ್ ಮಾತು ಕೇಳಮ್ಮ ಬಾಮ್ಮ, ಪ್ಲೀಸ್ ಅಮ್ಮ. ಇಲ್ಲ, ನಾನ್ ನಿನ್ ಜೊತೆ ಬರ್ಬೇಕಂದ್ರೆ ನೀನ್ ಪೊಲೀಸ್ಗೆ ಸರೆಂಡರ್ ಆಗ್ಬೇಕು. ಅಮ್ಮ ನಿನಗೆ ಪ್ರಪಂಚದ ಜ್ಞಾನ ಇಲ್ಲ ಅಮ್ಮ. ಇದು ಸತ್ಯ ಹರಿಶ್ಚಂದ್ರನ ಕಾಲ ಅಲ್ಲ. ಈ ಪ್ರಪಂಚದಲ್ಲಿ ನಾವು ಚೆನ್ನಾಗಿ ಬದುಕಬೇಕು ಅಂದ್ರೆ ಹಣ ಅಧಿಕಾರ ಎರಡೂ ಮುಖ್ಯ. ಅದಕ್ಕೋಸ್ಕರ ಸಮಂತ 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 ಧೈರ್ಯವಾಗಿ ನಾನಿದ್ದೀನಿ ಸಮಂತ, ಏನೂ ಆಗಲ್ಲ. ಅಬ್ಬಾ 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 ತಪ್ಪಾಯ್ತಪ್ಪ, ಸರೆಂಡರ್ ಆಗ್ಬಿಡ್ತೀನಿ ಅಂತ ಹೇಳಪ್ಪ. ಅಬ್ಬಾ ಡಿಜಿಪಿ ಅವರೇ ಮಾತಾಡಿ, ಮುಂದೇನಾಯ್ತು? ಆ ಕಿಟ್ಟಿ ಸತ್ತೋದ್ನಾ? ಇಮಿಡಿಯೇಟ್ ಆಗಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡಿದ್ವಿ. ಕಿಟ್ಟಿ ಉಳ್ಕೊಂಡ. ತನ್ನ ಕಣ್ಣೆದುರೆ ತನ್ನ ತಾಯಿ ಮತ್ತು ತಾನು ಪ್ರೀತಿಸಿದ ಹುಡುಗಿಯ ಸಾವಿನಿಂದ ಅವನು ಮೆಂಟಲಿ ಶಾಕ್ ಆಗಿದ್ದ. ದಟ್ಸ್ ಇಟ್ ಡಿಜಿಪಿ ಅವರೇ, ನಾವು ಅದನ್ನೇ ಹೇಳ್ತಾ ಇರೋದು. ಕಿಟ್ಟಿ ಅಂತ ಒಬ್ಬ ಅಪರಾಧಿಯ ಮನಸ್ಸಿನಲ್ಲೂ ಕೂಡ ಮಾನವೀಯತೆ ಇತ್ತು. ತಾನು ಮಾಡಿದ್ದು ತಪ್ಪು ಅನ್ನೋ ಗಿಲ್ಟ್ ಅವನನ್ನ ಕಾಡ್ತು. ಈ ಭೂಮಿ ಮೇಲಿರೋ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲೂ ಪಶ್ಚಾತ್ತಾಪ ಪಡೋ ಗುಣ ಇದ್ದೇ ಇರುತ್ತೆ. ಅದೇ ಕಾರಣಕ್ಕೆ ನಮ್ಮ ನ್ಯಾಯಾಲಯ ವ್ಯವಸ್ಥೆ ಹೇಳುತ್ತೆ, ಹುಟ್ಟಾನೇ ಯಾರೂ ಕ್ರಿಮಿನಲ್ಗಳಾಗಿರೋದಿಲ್ಲ, ಪರಿಸ್ಥಿತಿಯಿಂದಾಗಿ ಅವರು ಕ್ರಿಮಿನಲ್ಗಳಾಗ್ತಾರೆ ಅಂತ. ಆದ್ರೆ ನಿಮ್ಮ ಪುಸ್ತಕ ಹೇಳ್ತಾ ಇದೆ, ಪರಿಸ್ಥಿತಿಯಿಂದಾಗಿ ಯಾರೂ ಕ್ರಿಮಿನಲ್ಗಳಾಗೋದಿಲ್ಲ, ಹುಟ್ಟಾನೇ ಕ್ರಿಮಿನಲ್ಗಳಾಗಿರ್ತಾರೆ ಅಂತ. ಇದು ತಪ್ಪಲ್ವಾ? ನೋ. ಆದ್ರೆ ನೀವೇ ಹೇಳಿದ ಕಿಟ್ಟಿ ಕತೆ ಕೂಡ ಅದಕ್ಕೆ ವಿರುದ್ಧವಾಗೇ ಇದೆಯಲ್ಲ ಸರ್. ಕತೆ ಇನ್ನೂ ಮುಗಿದಿಲ್ಲ. ಅಂದ್ರೆ ಎಲ್ರೂ ಅಂದ್ಕೊಂಡಾಗೆ ಕಿಟ್ಟಿ ಪಶ್ಚಾತ್ತಾಪ ಪಡ್ತಾ ಆಸ್ಪತ್ರೆಯಲ್ಲಿ ಕೂತಿರ್ಲಿಲ್ಲ. ಅವಕಾಶಕ್ಕಾಗಿ ಕಾಯ್ತಾ ಕೂತಿದ್ದ. ಎಂತ ಅವಕಾಶಕ್ಕೋಸ್ಕರ? ಓ ಮೈ ಗಾಡ್, ಕ್ರಿಮಿನಲ್ಸ್ ಆರ್ ನಾಟ್ ಬಾರ್ನ್, ದೇ ಆರ್ ಮೇಡ್ ಅನ್ನೋದು ಬುದ್ಧಿವಂತ ಕ್ರಿಮಿನಲ್ ಲಾಯರ್ ಸೃಷ್ಟಿ ಮಾಡಿರೋ ಸ್ಟೇಟ್ಮೆಂಟ್. ಪರಿಸ್ಥಿತಿಯ ಒತ್ತಡಕ್ಕೆ ಅಪರಾಧ ಮಾಡಿದವನು ಮತ್ ಯಾವತ್ತೂ ಕ್ರೈಮ್ ಬಗ್ಗೆ ಯೋಚನೆನೂ ಮಾಡೋದಿಲ್ಲ. ಅಂತವ್ರಿಗೆ ನಾವು ಬದಲಾಗೋದಕ್ಕೆ ಅವಕಾಶ ಕೊಡಬೇಕು, ನಿಜ. ಆದ್ರೆ ಗೊತ್ತಿದ್ದು ಪದೇ ಪದೇ ತಮ್ಮ ಲಾಭಕ್ಕಾಗಿ ಕ್ರೈಮ್ ಮಾಡೋ ಇಂತಹ ಕ್ರಿಮಿನಲ್ಸ್ಗೂ ಅವಕಾಶ ಕೊಡಬೇಕು ಅಂತ ನಮ್ಮ ಸಿಸ್ಟಮ್ ಹೇಳುತ್ತಲ್ಲ, ದಟ್ ಇಸ್ ಫ್ರಸ್ಟ್ರೇಟಿಂಗ್.
ಉದ್ದೇಶಪೂರ್ವಕವಾಗಿ ಅಪರಾಧ ಮಾಡುವಂತ ಅಪರಾಧಿಗಳಿಗೆ ಇಮಿಡಿಯೇಟ್ ಅಂಡ್ ಡೆಡ್ಲಿ ಪನಿಷ್ಮೆಂಟ್ ಕೊಡುವಂತ ಪದ್ಧತಿ ತರಬೇಕು. ಅಂದ್ರೆ ಎನ್ಕೌಂಟರ್ ಸಾ ಅದೇ ಅಂತಲ್ಲ, ಆ ತರದ್ದು ಆ ಶಿಕ್ಷೆಯ ಪ್ರಮಾಣ ಹೇಗಿರ್ಬೇಕು ಅಂದ್ರೆ ಜನ ಕ್ರೈಮ್ಗೆ ಕೈ ಇಡೋದಕ್ಕೆ ಭಯ ಪಡಬೇಕು. ಪೊಲೀಸರು ಅಂದ್ರೆ ಅಪರಾಧಿಗಳು ಗಡಗಡ ನಡಗಬೇಕು ಅಂತ ಭಯ ಮಾತ್ರನೇ ಕ್ರೈಮ್ನ ತಡೆಯೋದಕ್ಕೆ ಸಾಧ್ಯ. ಅದಿಲ್ಲದೆ ಇರೋದ್ರಿಂದಾನೇ ಇವತ್ತು ನಮ್ಮ ಸೊಸೈಟಿನೇ ಅಂಡರ್ ವರ್ಲ್ಡ್ ಆಗಿ ಕೂತಿರೋದು. ಎಸ್, ಈ ಮಾತನ್ನ ನಾನ್ ಕೂಡ ಒಪ್ತೀನಿ. ನಮ್ಮ ಜನ ಏನಂತಾರೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಕಮಿಂಗ್ ಬ್ಯಾಕ್ ಟು ಯುವರ್ ಬುಕ್, ಆ ಕಿಟ್ಟಿ ಅಲಿಯಾಸ್ ಝೆಡ್ ಏನಾದ? ಅವನ ಗುರಿ ತಲುಪ್ತ. ಯು ಮೀನ್ ಇವತ್ತು ಬೆಂಗಳೂರಿಗೆ ಅವನೇ ಡಾನ್. ಓಡೋಗೋಕೆ ಕಾಲಿಲ್ಲ, ಮಾತಾಡೋಕೆ ಬಾಯಿಲ್ಲ. ಪಾಪ ಡಾನ್ ಆಗ್ಬೇಕು ಅನ್ಕೊಂಡು ಡಾಗ್ ಆಗ್ಬಿಟ್ಟಲ್ಲ ನಾಯ್ಡು. ಯಾರು ಒಪ್ತಾರೋ ಬಿಡ್ತಾರೋ, ನಿನ್ ಮಾತ್ ನಾನು ಒಪ್ತೀನಿ DGP. ಕ್ರಿಮಿನಲ್ಸ್ ಆರ್ ನಾಟ್ ಮೇಡ್, they are born.